ತುಂಬ ಎಲ್ಲದಕ್ಕಿಂತ ಒಳ್ಳೆ ಕೆಲಸಗಾರ ಅನ್ನೋದಕ್ಕಿಂತ ಒಳ್ಳೆ ಮನುಷ್ಯ ನಮ್ಮ ಇದರಲ್ಲಿ ಡಿಸಿಪ್ಲಿನ್ ಇದೆ, ಶ್ರದ್ಧೆ ಇದೆ ಕೆಲಸದ ಬಗ್ಗೆ. ಅದಕ್ಕೆ ಡಿಸಿಪ್ಲಿನ್ ಎಲ್ಲಿರುತ್ತೋ ಆ ಶ್ರದ್ಧೆಯಲ್ಲಿರುತ್ತೋ ಆ ಕೆಲಸ ಅವ್ರು ಮಾಡೋ ಆರ್ಟಿಸ್ಟ್ಗಳ ಮೇಲೆ ಕಾಣುತ್ತೆ. ನಾವು ಇಷ್ಟವರೆಗೂ ಚೆನ್ನಾಗಿ ಕಾಣ್ತೀವಿ. ಈ ಸಿನಿಮಾದಲ್ಲೆಲ್ಲ ಬೇರೆ ಬೇರೆ ಲುಕ್ಸ್ ಕೊಟ್ಟಿದ್ದಾರೆ ಅಂದರೆ ಅದು ರಾಜು ಅನ್ನೋ ಒಂದು ಕಾರಣ ಆದರೆ ತಪ್ಪಾಗಲ್ಲ. ಯಾಕಂದರೆ ಅವ್ರ ಹೇರ್ ಸ್ಟೈಲ್ ಚಲ ಪ್ರತಿಯೊಂದು ಇದ್ರಲ್ಲೂ ಬಂದು ನಾವೇನೋ ಒಂದೊಂದ್ಸರಿ ಕೋಪನ ಮಾಡ್ಕೊತೀವಿ, ಬಟ್ ಆ ಟೈಮ್ನಲ್ಲಿ ಏನೇ ಕೋಪ ಮಾಡ್ಕೊಂಡು ನೀಟಾಗಿ ಬಂದು ಅವ್ರ ಕೆಲಸ ಮಾಡ್ಬಿಟ್ಟು ಹೋಗ್ತಾರೆ. ಅದು ನಮಗೆ ಗೊತ್ತಿಲ್ಲದೇ ನಮ್ಗೆ ಇರಿಟೇಟ್ ಆಗದೇ ಇರೋಂಗೆ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ತಾರೆ. ಭಾಳ ಖುಷಿಯಾಗುತ್ತೆ. ಅವ್ರು ಹೇಳಿದ ತಕ್ಷಣ ಪಾಪ ಇವತ್ತು ಸ್ವಲ್ಪ ಲೇಟ್ ಆಯಿತು ಬಂದಿದ್ದು, 11:15 ಬರಬೇಕಾಗಿತ್ತು. ನಾವು ಮೈಸೂರಿಂದ ಬರೋದು ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಕೆಲಸಗಾರ. ಆ್ಯಂಡ್ ಯಾವತ್ತಿದ್ದು ಸರಿ ಕಲೆಗೆ ಯಾವತ್ತಿದ್ರು ಬೆಳವಣಿಗೆ ಇದ್ದೇ ಇರುತ್ತೆ. ಆ್ಯಂಡ್ ಅವರು ಎಷ್ಟು ಮಟ್ಟಿಗೆ ಸಿನ್ಸಿಯರ್ ಆಗಿದ್ದಾರೋ ಅಷ್ಟರವರೆಗೂ ಅವರು 100% ಅವ್ರಿಗೆ ಅದರಲ್ಲಿ ಸಕ್ಸಸ್ ಕಾಣ್ತಾ ಇರ್ತಾರೆ. ಹೌದು, ಉಪೇಂದ್ರ ಬಿಟ್ಟರೆ ಅವರೇ ಹಾಕೋದು, ಇಲ್ಲಾಂದರೆ ಯೂಶಲಾಗ. ಬಟ್ ಅಟ್ ದ ಸೇಮ್ ಟೈಮ್ ಏನೇ ಮಾಡಿದ್ರು ಭಾಳ ನೀಟಾಗಿ ಮಾಡ್ತಾರೆ. ಒಂದು ಸ್ಟ್ರೈನ್ ಆಗಲ್ಲ ಆರ್ಟಿಸ್ಟ್ಗೆ. ನಮಗೂ ಅಷ್ಟೇ ಯಾವ ರೀತಿ ನೋಡ್ಕೋಬೇಕು ಅಷ್ಟು ಚೆನ್ನಾಗಿ ಪರ್ಫೆಕ್ಟ್ ನೋಡ್ಕೊತಾ ಇರ್ತಾರೆ. ಅದು ಭಾಳ ಅಪರೂಪ ಅದು. ಯಾಕಂದರೆ ಅವ್ರನ್ನ ಏನಂತೀವಿ, ಒಂದೊಂದು ಸತಿ ಅವ್ರು ನಮಗೆ ನೀಟಾಗಿ ಸ್ವಲ್ಪ ಜಾಸ್ತಿ ಬೆಳೆದು ಅವರೇ ಕಟ್ ಮಾಡಿಬಿಡ್ತಾರೆ. ಅಷ್ಟು ನೀಟಾಗಿ ಅದೆಲ್ಲ ಭಾಳ ಪರ್ಫೆಕ್ಷನ್ ಇದೆ. ಒಳ್ಳೆ ಕಲೆ, ಒಳ್ಳೆ ಕೈ. ಅದು ಎಲ್ಲಿ ಒಳ್ಳೆ ಕೈ ಇರುತ್ತೆ ಅಲ್ಲಿ ಒಳ್ಳೆ ಮನಸ್ಸಿರುತ್ತೆ. ಸೊ ಇವತ್ತು ರಾಜು ಇಷ್ಟು ಬೆಳೀತಾ ಇರೋದು ನಮ್ಮ ಜೊತೆ ಇರ್ತಾರೆ. ನಾವು ಇಂಡಸ್ಟ್ರಿ ಎಷ್ಟು ವರ್ಷ ಇರ್ತೀವಿ ಅಷ್ಟವರೆಗೂ ನಮ್ಮ ಜೊತೆ ಇರ್ತಾರೆ. ಅವರು ಬುಕ್ ಆಗಿದೆ, ಅವ್ರು ನಾನು ಬಿಟ್ಟು ಹೋಗೋಕ್ಕೆ ಆಗಲ್ಲ. ಈಗ ನಾವು ಬಿಡೋದಿಲ್ಲ ಹಂಗಲ್ಲ, ಬಟ್ ನಾವು ಬಿಡಲ್ಲ ಅವ್ರನ್ನ ಅಷ್ಟೇ. ಅಮ್ಮ ಬಟ್ ನಮಗೆ ಜೊತೆಲಿ ಇರ್ತಾರೆ. ಯಾವಾಗ ಕರೆದ್ರು ಇದು ಮಾತಾಡ್ತಾರೆ. ಅದರ್ವೈಸ್ ಆಲ್ಸೋ ನನಗೇನೋ ಬೇರೆ ಏನಾದ್ರು ಫಂಕ್ಷನ್ ಇರಬೇಕನ್ನೋ ಅಷ್ಟೇ, ಬೇಕು ಅಂದರೆ ಬಂದು ಮಾಡ್ಕೊಬಿಟ್ಟು ಯಾವುದು ಚೆನ್ನಾಗಿಲ್ಲ ಅಂತ ಹೇಳಿದೆ. ಇಲ್ಲಿ ಒಂದೊಂದು ನೀವು ನೋಡಿದ್ರೆ ನಿಮಗೆ ಅಷ್ಟು ಅಚ್ಚುಕಟ್ಟಾಗಿ ಮಾಡ್ತಾರೆ, ಅಷ್ಟು ಬ್ಯೂಟಿಫುಲ್ಲಾಗಿ ಮಾಡ್ತಾರೆ. ಎಲ್ಲಾದ್ರೂ ಅಷ್ಟೇ ಥಿಂಗ್ ವೆರಿ ಬ್ಯೂಟಿಫುಲ್. ನೋಡಿ ಬಂದಾಗ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಜು ಅಂತ, ಬಿಗ್ ಮೇಕರು. ಪ್ರಸ್ತುತ ಶಿವಣ್ಣನವರ ಕೇಶವಿನ್ಯಾಸಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಶಿವಣ್ಣ ಅವ್ರ ಹತ್ರ ಒಂದು 15 ವರ್ಷದಿಂದ ವರ್ಕ್ ಮಾಡ್ತಾಯಿದ್ದೀನಿ ಮೇಡಮ್. ಅವರ ಎಲ್ಲ ಬಹುತೇಕ ಕನ್ನಡ ಚಿತ್ರಗಳಿಗೆ ಮತ್ತು ಈಗ ಪ್ರೆಸೆಂಟು ತಮಿಳು ಕ್ಯಾಪ್ಟನ್ ಮಿಲ್ಲರ್ಗೂ ಒಂದು ಗೆಟಪ್ ಮಾಡಿದ್ದೀನಿ. ರಜನಿಕಾಂತ್ ಸರ್ ಸಿನಿಮಾದಲ್ಲೂ ಒಂದು ಗೆಟಪ್ ಇದೆ. ಸೊ 15 ವರ್ಷದಿಂದ ಶಿವನೊಟ್ಟಿಗೆ ಕೇಶವಿನ್ಯಾಸಕ ವಿಗ್ ಮೇಕಿಂಗ್ ಮಾಡ್ತಾಯಿದ್ದೀನಿ. ನನ್ನ ಸಿನಿಮಾ ಫಸ್ಟ್ ಕೆರಿಯರ್ ಸ್ಟಾರ್ಟ್ ಆಗಿದ್ದು ಹಳ್ಳಿ ಮೇಷ್ಟ್ರಿಂದ ಮೇಡಮ್. ರವಿ ಸಾರು ಮತ್ತು ಸುದೀಪ್ ಸಾರು ಎಲ್ರಿಗೂ ಮಾಡಿದ್ದೀನಿ. ಸುದೀಪ್ ಸಾರ್ಗೆ ವಿಲ್ಲನ್ನು, ಆಮೇಲೆ ಸೈರಾ ನರಸಿಂಹರೆಡ್ಡಿ. ಸೊ ಕೋಟಿಗೊಬ್ಬ 3ಲಿ ಒಂದು ಗೆಟಪ್ಪು. ಸೊ ಸುದೀಪ್ ಸಾರು ರೆಗ್ಯುಲರ್ಗೆ ಗೆಟಪ್ಸ್ ಇದ್ದರೆ ನನಗೆ ಸಜೆಸ್ಟ್ ಮಾಡ್ತಾಯಿರ್ತಾರೆ. ರವಿ ಸಾರ್ಗೆ ರೆಗ್ಯುಲರಾಗಿ ಮಾಡ್ತಾಯಿದ್ದೀನಿ. 3 ಸೆಲೆಬ್ರಿಟೀಸ್ರಿಗೆ ಮೈನ್ ಮೇಡಮ್. ಬಟ್ ಶೂಟಿಂಗ್ ಮಾತ್ರ ಶಿವಣ್ಣನೊಟ್ಟಿಗೆ ಇರ್ತೀನಿ. ಬಾಕಿ ನಮ್ಮ ಟೀಮ್ ಇದೆ, ಅವ್ರನ್ನ ಕೋಆರ್ಡಿನೇಟ್ ಮಾಡ್ತಿದ್ದೀನಿ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಇನಾಗ್ರೇಷನ್ ದಿನನೇ ಊಟದ ವ್ಯವಸ್ಥೆ ಸಹ ಮಾಡಿಸಿದ್ದೀನಿ. ಅಂದರೆ ದೊಡ್ಡ ಮನೆ ಅಂತ ಹೇಳಿದ ತಕ್ಷಣ ಅವರು ಸಹ ಎತ್ತಿದ ಕೈ ಊಟ ಮಾಡೋದ್ರಲ್ಲಿ ನೀವು ಅದೇ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀರಿ? ಹೌದು ಮೇಡಮ್. ಏನು ಅಂತಂದರೆ ನಾನೊಬ್ಬ ಶಿವಣ್ಣ ಅವರ ಟೀಮಲ್ಲಿ ಒನ್ ಆಫ್ ದ ಟೆಕ್ನಿಷಿಯನ್ನು. ಸೊ ನಾನು ಈ ಥರ ಮಾಡ್ತಾಯಿದ್ದೀನಿ ಅಂತ ಡಿಸ್ಕಷನ್ ಮಾಡ್ತಿದ್ದಾಗ ಶಿವಣ್ಣ ಅವ್ರ ಕಿವಿಗೆ ಬಿತ್ತು. ಆವಾಗ ಅವರು ಏನು ರೀ ಆಫೀಸಲ್ಲಿ ಓಪನ್ ಮಾಡ್ತಿದ್ದೀರಂತೆ, ನನ್ನ ಕರಿಯಲ್ವ ಅಂತ ಅವರೇ ಕೇಳಿಬಿಟ್ರು. ನನಗೆ ಅವ್ರು ಕರಿಬೇಕೋ ಬೇಡವೋ ಅನ್ನೋ ಸಂದಿಗ್ಧದಲ್ಲಿದ್ದೆ. ಆಮೇಲೆ ಶಾಕ್ ಆಗಿಬಿಡ್ತು ಮೇಡಮ್ ನನಗೇನೆ. ನಾನು ಬರ್ತೀನಿ ಹೇಳಿ ಅಂತ. ಆಮೇಲೆ ಅವರೇ ಅಕ್ಕನ ಹತ್ರ ಕರ್ಕೊಂಡೋಗಿ ನೋಡಿ ರಾಜು ಅವರು ಆಫೀಸ್ ಓಪನ್ ಮಾಡ್ತಾಯಿದ್ದಾರಂತೆ ಅಂತ ಅವರೇ ಕರ್ಕೊಂಡು ಹೋಗ್ಬಿಟ್ರು. ಕಿಚನಲ್ಲೇ ಕರ್ಕೊಂಡೋಗ್ಬಿಟ್ಟು ಮೇಡಮ್ಗೆ ಹೇಳಿದ್ರು, ಇಲ್ಲ ನಾವು ಇಬ್ಬರು ಬರ್ತೀವಿ ಅಂತಂದ್ರು. ನನಗೆ ತುಂಬ ಎಕ್ಸೈಟ್ಮೆಂಟ್ ಆಯಿತು. ಸೊ ಅವ್ರು ನಮ್ಗೆ ಅನ್ನದಾತರು. ಅವ್ರು ಬರೋ ಸಮಯದಲ್ಲಿ ನಾವು ಅನ್ನದಾನ ಅಥವಾ ಪ್ರಸಾದ ವಿತರಣೆ ಮಾಡಲಿಲ್ಲ ಅಂದರೆ ಅದಕ್ಕೊಂದು ಅರ್ಥ ಇರಲ್ಲ. ಸೊ ಹಾಗಾಗಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಇದೆಲ್ಲದಕ್ಕೂ ಕಾರಣ ಶಿವಣ್ಣ ಅವರೇ ಮೇಡಮ್. ಶಿವಣ್ಣ ಅವರು ಯಾವತ್ತಾದರೂ ನಿಮಗೆ ಬಿಗ್ ಸಲುವಾಗಿ ಫನ್ನಿಯಾಗಿ ಏನಾದರೂ ಹೇಳಿದಾರಾ? ಹೌದು ಮೇಡಮ್, ಹೇಳಿದ್ದಾರೆ. ತುಂಬ ಸರಿ ಅವಾಗವಾಗ ರೇಗಿಸ್ತಾ ಇರ್ತಾರೆ. ಉಪೇಂದ್ರ ಅವ್ರು ಬಿಟ್ಟರೆ ಜಾಸ್ತಿ ನನ್ನ ತಲೆ ಕೈ ಹಾಕಿರೋದು ನೀನೇ ಅಂತ ಹೇಳ್ತಾ ಇರ್ತಾರೆ. ಸೊ ಆ ಥರ ಎಲ್ಲ ತಮಾಷೆ ಮಾಡ್ತಾಯಿರ್ತಾರೆ. ತುಂಬ ಖುಷಿಯಾಗುತ್ತೆ ಮೇಡಮ್. ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಸೊ ಹಾಗಾಗಿ ಅವ್ರನ್ನ ಬಿಟ್ಟು ಬೇರೆ ಎಲ್ಲೂ ಹೋಗೋಕ್ಕೆ ಮನಸ್ಸಾಗಲ್ಲ.